ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಬಂದು ಹೇಳ್ತೀನಿ ಯಾವ ಟಾಪಿಕ್ ಅಂತ ನೋಡಿ. ರೆಡ್ ಗ್ರೇಪ್ಸ್, ಕೆಂಪು ದ್ರಾಕ್ಷಿ ತುಂಬ ಚೆನ್ನಾಗಿದೆ. ಮೇ ಬಿ ಇದು ಪ್ರೈಸ್ ಬಂದು ಒನ್ ಕಿಲೋ 400 rupees ಅಂತ ಹೇಳ್ತಿದ್ರು. ಬಟ್ ತುಂಬ ಚೆನ್ನಾಗಿರುತ್ತೆ. ವಾಶ್ ಮಾಡಿ ತಿನ್ನಬೇಕು. ಯಾವುದೇ ಹಣ್ಣು ತಂದರೂ ಕೂಡ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಲೈಟಾಗಿ ವಾಶ್ ಮಾಡಿ ನೋಡಿ. ಎಷ್ಟು ಡಸ್ಟ್ ಇದೆ ಇದ್ರ ಮೇಲೆ. ನಾನು ಜಸ್ಟ್ ವಿಡಿಯೋ ಮಾಡೋಕ್ಕೋಸ್ಕರ ಹಾಗೆ ಇಟ್ಟಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ತಿನ್ನಬೇಕು. ಹನಿ ಕೇಕ್ ನೋಡಿ ನನ್ನ ಫೇವ್ರೇಟು. ನನ್ನ ಮಗಳು ತಂದಿದ್ಲು. ನನ್ನ ಮಗಳು ಹಸ್ಬೆಂಡ್ ಬೇಕರಿಗೆ ಹೋಗಿದ್ದರು. ನನಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ. ಬಟ್ ಮನೆಯಲ್ಲಿ ಅವರಿಬ್ಬರಿಗೂ ಸ್ವೀಟ್ ಅಂದರೆ ಆಗೋದಿಲ್ಲ. ಎಲ್ಲ ನಾನು ಮನೆಯಲ್ಲಿ ಜಾಸ್ತಿ ಸ್ವೀಟ್ಸ್ ಎಲ್ಲ ಮಾಡೋದಿಲ್ಲ ಫ್ರೆಂಡ್ಸ್. ಹಬ್ಬಗಳಿಗೆ ಅಷ್ಟೇ ಮಾಡೋದು ಸ್ವೀಟ್ಸು. ಅದರ್ವೈಸ್ ಬೇರೆ ಟೈಮಲ್ಲಿ ಮನೆ ನೆಂಟರು ಬಂದರೆ ಅಷ್ಟೇ ಮಾಡೋದು ಸ್ವೀಟ್ಸು. ನಾನು ಒಬ್ಬಳಿಗೋಸ್ಕರ ಸ್ವೀಟ್ಸ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಮನೆ ಶ್ರಾವಣ ಹಬ್ಬ ಬಂತು ಅಂತ ಮಾತ್ರ ಎಡೆ ಹಾಕೋದಕ್ಕೋಸ್ಕರ ನಾನು ಇನ್ನೂ ಶಾವಿಗೆ ಪಾಯಸ ಮಾಡಿದೆ ಅಷ್ಟೇನೆ. ಯುಗಾದಿಗೆ ಹೋಳಿಗೆ ಈ ಥರ ಕಜ್ಜಾಯ ಮಾಡ್ತೀವಿ. ಇನ್ನು ದೀಪಾವಳಿ ಕಜ್ಜಾಯ ಮಾಡ್ತೀವಿ. ನಂತರ ಗೌರಿ ಗಣೇಶ ಹಬ್ಬಕ್ಕೆ ಕರ್ಜಿಕಾಯಿ ಕಡುಬು ಮಾಡ್ತೀವಿ. ಹಬ್ಬಗಳಿಗಷ್ಟೇ ಮಾಡೋದು ನಾನು. ಮಿಕ್ಕ ಟೈಮಲ್ಲಿ ಮಾಡೋದಿಲ್ಲ. ಆವಾಗ ಕೂಡ ತುಂಬ ಮಿಕ್ಕೋಗುತ್ತೆ. ನಾನು ಸ್ವಲ್ಪನೇ ಮಾಡ್ತೀನಿ. ನೀವು ನೋಡಿರ್ತೀರ ವಿಡಿಯೋಸಲ್ಲಿ ತುಂಬ ಕಡಿಮೆನೇ ಮಾಡ್ತೀನಿ ನಾನು. ಆದರೂ ಕೂಡ ತುಂಬ ಮಿಕ್ಕೋಗುತ್ತೆ. ಬಟ್ ನನ್ನ ಫೇವ್ರೇಟ್ ಅಂತಂದರೆ ಕಜ್ಜಾಯ. ನನಗೆ ತುಂಬ ಅಂದರೆ ತುಂಬ ಇಷ್ಟ. ನಾನು ಕಜ್ಜಾಯ ಕಲಿಯೋಕ್ಕೆ ನಾನು 3 ಟೈಮು ವೇಸ್ಟ್ ಮಾಡಿದ್ದೀನಿ ಪಾಕ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಕಲಿಬೇಕು ಅಂತ ಒಂದು ಕುತೂಹಲ, ಅದು ಕಲಿಲೇಬೇಕು ಯಾವ ರೀತಿ ಅಂತ. ನಾನು ಕಜ್ಜಾಯ ಕಲಿಯೋಕ್ಕೋಸ್ಕರ ನಾನು ತುಂಬ ಅಮ್ಮ ನನಗೆ ಹೇಳ್ಕೊಟ್ಟಿದ್ದೆ. ಆ್ಯಕ್ಚುಲಿ ನಮ್ಮಮ್ಮ ತುಂಬ ಚೆನ್ನಾಗಿ ರೆಸಿಪೀಸ್ ಎಲ್ಲ ಮಾಡ್ತಾರೆ. ನಾನು ಮಾಡೋ ಕೆಲವು ರೆಸಿಪೀಸ್ ಎಲ್ಲ ನಮ್ಮ ಅಮ್ಮ ಕಡೆಯಿಂದ ಕಲ್ತಿರೋದೇನೆ. ಮತ್ತು ಕೆಲವೊಂದು ನಾನೇ ಓನಾಗಿ ಕಲಿತ್ಕೊಂಡಿದ್ದೀನಿ. ನಾನು ಅತ್ತೆ ಮನೆಯಿಂದ ನಾನು ಹೇಳ್ಬೇಕಂದ್ರೆ 2 ರೆಸಿಪಿ ಕಲ್ತ್ಕೊಂಡಿರೋದು. ವೆಜಿಟೇಬಲ್ ಸಾಂಬಾರು ಮಾಡೋದು, ನಂತರ ಮುದ್ದೆಗೆ ಒಂಥರ ರೆಸಿಪಿ ಮಾಡ್ತೀನಿ ಅಷ್ಟೇ ನಾನು ಕಲ್ತ್ಕೊಂಡಿರೋದು. ಅದರ್ವೈಸ್ ಎಲ್ಲ ಅಮ್ಮ ಕಡೆಯಿಂದ ನಾನು ಕಲ್ತಿರುವಂತಹ ರೆಸಿಪೀಸ್. ಅಮ್ಮ, ನಮ್ಮ ಅಕ್ಕಂದರು, ನಮ್ಮಮ್ಮ ಅವರೆಲ್ಲ ತುಂಬ ಚೆನ್ನಾಗಿ ಅಡುಗೆಗಳು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ನಾನು ಸಿಹಿ ಅವೆಲ್ಲನೂ ನಾನು ಅಮ್ಮ ಕಡೆಯಿಂದ ಕಲ್ತಿರೋದು. ನಮ್ಮಮ್ಮ ಪಾಯಸ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ನಾನು ಒಂದು ಸಾರಿ ಅಮ್ಮ ಬಂದಿದ್ರು ಮನೆಗೆ, ನಾನು ರೆಸಿಪಿ ಕೂಡ ಹಾಕಿದ್ದೀನಿ ನೋಡಿ. ಸ್ವೀಟ್ಸ್ ಅಂದರೆ ನನಗೆ ತುಂಬಾ ಇಷ್ಟ. ಇನ್ನು ಶ್ರಾವಣ ಮಾಸದಲ್ಲಿ ಅಂತಂದರೂ ನಾವು ಜಾಸ್ತಿ ಮಾಡ್ತೀವಿ. ನಾನು ದೇವರಿಗೆ ಶುಕ್ರವಾರ ಸ್ವಲ್ಪನೇ ಮಾಡ್ತೀನಿ. ಎಡೆಗೆ ಅಂದರೆ ನಾವು ನೈವೇದ್ಯಕ್ಕೆ ಬೇಕಾಗುತ್ತಲ್ವ ಶುಕ್ರವಾರ ಅಂತ ಸ್ವಲ್ಪನೇ ಮಾಡಿದ್ದೀನಿ. ಈ ಸಾರಿ ಮಾಡಿದಾಗ ನಿಮಗೆ ಖಂಡಿತ ನಾನು ಶೇರ್ ಮಾಡ್ಕೋತೀನಿ. ಸಜ್ಜಿಗೆ, ಕೇಸರಿ ಬಾತ್ ಅವೆಲ್ಲ ಮಾಡ್ತೀನಿ ನಾನು ದೇವರಿಗೆ ಅಂತ. ಚೂರೇ ಮಾಡ್ತೀನಿ. ಇಲ್ಲ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಮಾಡ್ಕೊಬೋದು. ಬಟ್ ನಮ್ಮ ಮನೇಲಿ ಜಾಸ್ತಿ ತಿನ್ನೋದಿಲ್ಲ ಸ್ವೀಟ್ಸು. ಹಾಗಾಗಿ ನನ್ನ ಮಗಳಂತೂ ಸ್ವೀಟ್ ಜಾಮೂನೊಂದೇ ತಿನ್ನೋದು. ಹಸ್ಬೆಂಡ್ ತಿಂತಾರೆ. ಅವ್ರಿಗೆ ಬೆಲ್ಲದಿಂದ ಮಾಡಬೇಕು. ನಾನು ಅವ್ರಿಗೆ ಬೆಲ್ಲದಿಂದ ರೆಸಿಪೀಸ್ ಮಾಡಿಕೊಡ್ತೀನಿ. ನನಗೊಬ್ಬಳಿಗೆ ಅಂತ ನಾನು ಯಾವತ್ತೂ ಇದುವರೆಗೂ ನನಗೊಬ್ಬಳಿಗೆ ಅಂತ ನಾನು ಏನು ಮಾಡ್ಕೊಳ್ಳೋಕ್ಕೆ ಹೋಗಲ್ಲ ಫ್ರೆಂಡ್ಸ್. ಯಾಕೆಂದರೆ ಅವ್ರಿಗೆ ಏನು ಇಷ್ಟನೋ, ಹಸ್ಬೆಂಡ್ಗೆ ಮಗಳಿಗೆ ಏನಿಷ್ಟನೋ ಅದು ಮಾಡಿಕೊಟ್ಟು ತಿಂದು ಚೆನ್ನಾಗಿದೆ ಅಂದರೆ ಅದೇ ಒಂದು ಖುಷಿಯಾಗುತ್ತೆ ನನಗೆ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅಲ್ವಾ. ಸೊ ಮನೇಲಿ ಮಾಡಿ ಅಡುಗೆ ಬಡಿಸಿದಾಗ ಗಂಡ ಮಕ್ಕಳಿಗೆ ಅವ್ರು ತಿಂದು ತುಂಬ ಚೆನ್ನಾಗಿದೆ ಅಂದರೆ ನಮಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಆ ಖುಷಿ ಯಾರಿಗೂ ಅರ್ಥ ಆಗೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಸೊ ಅದು ನನಗೆ ತುಂಬ ತೃಪ್ತಿ ಕೊಡುತ್ತೆ ಮನಸ್ಸಿಗೆ ಅಂತಲೇ ಹೇಳ್ಬೋದು. ಇನ್ನೊಂದು ನನಗೆ ಅಡುಗೆ ಮಾಡೋಕ್ಕೆ ಕೂಡ ತುಂಬ ಇಷ್ಟ. ನಾನು ತುಂಬ ಇಷ್ಟಪಟ್ಟು ಅಡುಗೆ ಮಾಡ್ತೀನಿ ನಾನು. ಯಾಕೆಂತಂದರೆ ಚಿಕ್ಕ ವಯಸ್ಸಿಂದ ಕೂಡ ಅಡುಗೆ ಮಾಡಿ ನನಗೆ ರೂಢಿ ಇದೆ. ಬೇರೆ ಕೆಲಸಗಳು ನನಗೆ ಮಾಡೋ ಅಷ್ಟೊಂದು ಅಭ್ಯಾಸ ಇಲ್ಲ. ಮನೆ ಕೆಲಸ ನಾನು ಅಷ್ಟೊಂದು ಜಾಸ್ತಿ ಮಾಡ್ತಿರ್ಲಿಲ್ಲ ನನ್ನ ಮದುವೆಗೆ ಮೊದಲು ಅಮ್ಮ ಮನೆಗೆ ಕೂಡ ನಾನು ತಿಂಡಿ ಅಡುಗೆನೇ ಜಾಸ್ತಿ ಮಾಡ್ತಿದ್ದಿದ್ದು. ಬೇರೆ ಕೆಲಸ ಎಲ್ಲ ಅಮ್ಮ ಅವರೆಲ್ಲ ಮಾಡಿಕೊಡ್ತಾಯಿದ್ರು. ನನಗೆ ಅದೇ ರೂಢಿ ಆಗಿಬಿಟ್ಟಿದೆ. ಇವಾಗ ಕೂಡ ಅಷ್ಟೇ ಅಡುಗೆ ಮನೆಯಲ್ಲಿ ಮಾತ್ರ ನಾನು ತುಂಬ ಖುಷಿಯಾಗಿ ಕೆಲಸ ಮಾಡ್ತೀನಿ. ಈ ಗಿಡ ನೋಡಿ, ಐಬಿಸ್ಕಸ್ 3 ತರಹ ನಾವು ಬೆಳೆಸಿದ್ದೀವಿ. ಒಂದು ನೋಡಿ ಒಂಥರ ರೆಡ್ ಪಿಂಕಿಶ್, ಇದು ತುಂಬ ದೊಡ್ಡದು. ನಂತರ ಇದು ಈ ಕಡೆ ಇದೆಲ್ಲ ಚಿಕ್ಕದು ಪಿಂಕ್ ದಾಸವಾಳ. ನಂತರ ನೋಡಿ 3 ತರಹ ಇದೆ. ಬಟ್ ನಿಮ್ಗೆ ವಿಡಿಯೋದಲ್ಲಿ ಒಂದೇ ಥರ ಕಾಣ್ತಿದೆ. ರೆಡ್ ಒಂದು ಇದೆ, ಪಿಂಕ್ ಒಂದಿದೆ, ಒಂಥರ ಮಿಕ್ಸು ಕಲರ್ ಇದೆ. ನಮ್ಮ ಗಿಡದ ಹೂವು ಅಂತಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಮಿನಿ ಗಾರ್ಡನ್ ನೋಡಿ ಎಲ್ಲ ಬರೀ ಹೈಬಿಸ್ಕಸ್ ಹೂವಾನೇ ಇದೆ. ಪೂಜೆಗಳಿಗೆ ನಮಗೆ ಡೈಲಿ ಚೆನ್ನಾಗಿರುತ್ತೆ ಪೂಜೆ ಮಾಡೋಕ್ಕೆ. ಒಂದು ಫ್ರೆಶ್ ಆಗಿ ಹೂವು ಕಿತ್ಕೊಂಡು ನಾವು ದೇವರಿಗೆ ಇಟ್ಟು ಪೂಜೆ ಮಾಡ್ತೀವಿ. ತುಂಬ ಖುಷಿ ಕೊಡುತ್ತೆ. ಈಗ ಮಳೆಗಾಲ ಅಲ್ವಾ ಫ್ರೆಂಡ್ಸು. ಮಳೆಗಾಲದಲ್ಲಂತೂ
ಗಿಡಗಳಿಗೆ ಚೆನ್ನಾಗಿ ಆಮ್ಲಜನಕ ಸಿಗುತ್ತೆ. ನಂತರ ಮಳೆ ನೀರಿನಿಂದ ಗಿಡಗಳು ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಮಳೆ ನೀರು ತುಂಬ ಪ್ಯೂರಾಗಿರುತ್ತೆ, ಉಪ್ಪು ನೀರಲ್ಲ. ಹಾಗಾಗಿ ಮತ್ತು ಇನ್ನೊಂದು ಖುಷಿ ಅಂದರೆ ಸಂಪಿಗೆ ನೀರು ಬರುತ್ತೆ. ನಾವು ಹಾರ್ವೆಸ್ಟಿಂಗ್ ಮಾಡಿಸಿದ್ದೀವಿ, ಸೊ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಸಿದ್ದೀವಿ. ಹಾಗಾಗಿ ಮಳೆ ನೀರು ಕೂಡ ಸಂಪಿಗೆ ಬರುತ್ತೆ, ಅದೊಂದು ಖುಷಿ ಆಗುತ್ತೆ. ಪ್ಯೂರ್ ವಾಟರ್ ಅಲ್ವಾ. ಹಾಗಾಗಿ ನೋಡಿ, ಇವಾಗ ನಾನು ದೇವ್ರ ಪೂಜೆ ಕೂಡ ಡೈಲಿ ಸಿಂಪಲ್ ಪೂಜೆ ಕೂಡ ಮಾಡಿದ್ದೀನಿ. ಬಟ್ ತುಂಬ ಜನ ಹೇಳ್ತಾರೆ ದೇವ್ರ ಮನೆ ತೋರಿಸ್ಬಾರ್ದು ಅಂತ. ನಾನು ಗೊತ್ತಿಲ್ಲ, ತೋರಿಸ್ತಾ ಇದ್ದೀನಿ, ನೋಡಬೇಕು. ಪೂಜೆ ನೋಡಿ, ಈ ಥರ ನಿತ್ಯ ಪೂಜೆ, ಡೈಲಿ ಪೂಜೆ ಈ ಥರ ಮಾಡಬೇಕು. ಮನೆಯಲ್ಲಿ 2 ಹೊತ್ತು ಪೂಜೆ ಮಾಡಿದಾಗ ಸೊ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ ಫ್ರೆಂಡ್ಸ್. ಯಾಕೆಂತಂದರೆ ನಮ್ಮ ಮನೆಯೇ ದೇವಾಲಯ ಅಲ್ವಾ. ನಮ್ಮ ಹೆಣ್ಮಕ್ಳಿಗೆ ನಮ್ಮ ಮನೆಯೇ ಮಂತ್ರಾಲಯ ಅಂತಲೇ ಹೇಳ್ಬೋದು. ಮನೆಗಿರುವಂಥ ಹೆಣ್ಮಕ್ಳಿಗೆ ಮನೇನ ಸ್ವಚ್ಛವಾಗಿ ಇಟ್ಕೊಳ್ಳೋದು, ಮನೆ ಸದಸ್ಯರನ್ನು ನೋಡ್ಕೊಳ್ಳೋದೇ ನಮ್ಮ ಕೆಲಸ ಆಗಿರುತ್ತೆ. ಬಟ್ ಅದೇ ಮನೆಯಲ್ಲಿ ನಮಗೆ ಸಮ್ಟೈಮ್ಸ್ ಬೇಜಾರು ಕೂಡ ಆಗುತ್ತೆ. ಇದ್ದಕ್ಕಿದ್ದಂಗೆ ಮನಸ್ಸು ಒಂದೊಂದು ಥರ ಒಂದೊಂದು ಕಡೆ ಹೋಗುತ್ತೆ, ಏನೋ ಒಂಥರ ಬೇಜಾರಾಗೋದು. ಫಾರ್ ಎಕ್ಸಾಂಪಲ್, ಇವತ್ತು ಚೆನ್ನಾಗಿದ್ದೀವಿ ಅಂದರೆ ನಾಳೆ ಮನಸ್ಸಿಗೆ ಏನೋ ಒಂಥರ ಬೇಜಾರು. ಯಾವ ಥರ ಬೇಜಾರು ಅಂತಂದರೆ, ನಾವು ಹೇಳ್ಕೊಳ್ಳೋಷ್ಟು ದೊಡ್ಡದು ಅಲ್ಲ, ಹೇಳ್ಕೊಳ್ದೇ ಇರುವಷ್ಟು ಚಿಕ್ಕದು ಅಲ್ಲ, ಆ ಥರ ಇರುತ್ತೆ ನಮ್ಮ ಪರಿಸ್ಥಿತಿಗಳು. ಸೊ ನಮಗೆ ನಾವೇ ಥಿಂಕ್ ಮಾಡ್ಕೊತಿರ್ತೀವಿ, ಯಾಕೆ ನೆನ್ನೆ ಚೆನ್ನಾಗಿತ್ತಲ್ವಾ ದಿವಸ ಡೇ, ಸೊ ಇವತ್ತಿನ ಡೇ ಏನಾಗಿದೆ, ಯಾಕೆ ಚೆನ್ನಾಗಿಲ್ಲ ಅಂತ. ಸೊ ಸೆನ್ಸಿಟಿವ್ ಇರ್ತೇವಲ್ಲ ನಾವು. ಕೆಲವು ಇರ್ತಾರೆ ಹೆಣ್ಮಕ್ಳು ನಂತರ ಸೆನ್ಸಿಟಿವ್ ಮೈಂಡ್ ಇರೋರು. ಕೆಲವು ಹೆಣ್ಮಕ್ಳು ಸ್ಟ್ರಾಂಗ್ ಇರ್ತಾರೆ, ನಾನು ಇಲ್ಲ ಅಂತ ಹೇಳಿಲ್ಲ. ಅವರು ಧೈರ್ಯಕ್ಕೆ ಮೆಚ್ಕೊಬೇಕು ಫ್ರೆಂಡ್ಸ್. ಯಾಕೆಂದರೆ ಏನೇ ಬರಲಿ ಅವರು ಕುಗ್ಗೋದಿಲ್ಲ, ಹಿಗ್ಗೋದಿಲ್ಲ. ನಾವು ಅಷ್ಟೇ ಕುಗ್ಗೋದಿಲ್ಲ, ಹೇಗೋದಿಲ್ಲ. ಬಟ್ ಸಮ್ಟೈಮ್ಸ್ ಬೇಜಾರಾಗ್ಬಿಡುತ್ತೆ, ಏನು ಅಂತ ಗೊತ್ತಿರಲ್ಲ. ಒಂದೊಂದು ದಿವಸ ಅಕ್ಕ ಅಮ್ಮ ಅವ್ರಿಗೆ ಫೋನ್ ಮಾಡೋಕ್ಕೂ ಆಗಲ್ಲ, ಹಸ್ಬೆಂಡ್ಗೆ ಫೋನ್ ಮಾಡೋಕ್ಕೂ ಆಗಲ್ಲ, ಮಕ್ಕಳಿಗೆ ಫೋನ್ ಮಾಡೋಕ್ಕಾಗಲ್ಲ, ಬೇಜಾರಾಗಿದ್ಬಿಡ್ತೀವಿ ಅವತ್ತೆಲ್ಲನೂ. ಮತ್ತು ನಾಳೆ ಎಷ್ಟೊತ್ತಿಗೆ ಸರಿ ಹೋಗುತ್ತೆ ಎಂತ ಗೊತ್ತಿರಲ್ಲ ನಮಗೆ. ಸೊ ನಮಗೆ ಅದೇ ಮನೆಯೇ ನಾವೇನೇ ನಮ್ಮ ಕೆಲಸಗಳೇ ಎಲ್ಲ ಮಾಡ್ಕೊತಾ ಇರ್ತೀವಿ. ಆದರೂ ಕೂಡ ಒಂದೊಂದು ದಿವಸ ಏನೂ ಒಂಥರ ಬೇಜಾರಾಗುತ್ತೆ. ಬಟ್ ನಾಳೆಗೆ ಥಿಂಕ್ ಮಾಡಿದಾಗ ಇವತ್ತು ನನಗೆ ಏನಾಗಿತ್ತು, ಯಾಕೆ ಈ ಥರ ಅಂತ ಕ್ವಶನ್ ಮಾಡ್ಕೊಂಡಾಗ ಏನಿರಲ್ಲ ಫಸ್ಟ್ ಆಫ್ ಆಲು. ಏನು ನಮಗೆ ನಾವೇ ಬೇಜಾರು ಮಾಡ್ಕೊಂಡಿರ್ತೀವಿ. ಸೊ ಅದಕ್ಕೆ ಏನು ಮಾಡಬೇಕು ಅಂತಂದರೆ, ನಾವು ಸ್ವಲ್ಪ ಆಚೆ ಈಚೆ ಹೋಗಿ ವಾಕಿಂಗ್ ಎಲ್ಲ ಮಾಡ್ಕೊಂಬಂದರೆ ಒಂಚೂರು ಮೈಂಡು ನಮಗೆ ಫ್ರೆಶ್ ಅನಿಸುತ್ತೆ. ನನಗಂತೂ ಆ್ಯಕ್ಚುಲಿ ಹೇಳಬೇಕಂದ್ರೆ ಯೋಗ ಮಾಡಿದ್ರೆ ಅಂತೂ ನನಗೆ ಒಂಥರ ಹೊಸ ಪ್ರಪಂಚಕ್ಕೆ ಹೋಗಿದ್ದೀವೇನೋ ಅನ್ನೋ ಒಂದು ಮನಸ್ಸಿಗೆ ಒಂದು ಖುಷಿ ಕೊಡುತ್ತೆ. ಬಟ್ ನಾನು ಯೋಗ ಜಾಯಿನ್ ಆಗಬೇಕು, ಗೊತ್ತಿಲ್ಲ ಯಾವಾಗ ಜಾಯಿನ್ ಆಗ್ತೀನೋ ಏನೋ. ಮೇ ಬಿ ಮಂಡೆಯಿಂದ ಹೋಗೋಣ ಅಂದ್ಕೊಂಡಿದ್ದೀನಿ, ನೋಡಬೇಕು. ಬಟ್ ಹೋದರೆ ಅಂತೂ ಮೈಂಡು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಫ್ಲೆಕ್ಸಿಬಲ್ ಆಗಿರುತ್ತೆ. ಒಂಥರ ಏನೋ ಒಂದು ಹೊಸತನ, ಏನೋ ಒಂದು ಸಾಧನೆ ಮಾಡಿಬಿಟ್ಟಿದ್ದೀವಿ ಅನ್ನೋ ಥರ ಒಂದು ಖುಷಿ ಕೊಡುತ್ತೆ. ಫ್ರೆಂಡ್ಸ್ ನೀವು ಯಾರೆಲ್ಲ ಯೋಗ ಮಾಡ್ತೀರಾ ಅಂತ, ಯೋಗ ಮಾಡೋರು ಕಮೆಂಟ್ಸ್ ಮಾಡಿ, ಗೊತ್ತಿರುತ್ತೆ ಯೋಗ ಮಾಡಿದವ್ರಿಗೆ. ಯೋಗ ಮಾಡೋದ್ರಿಂದ ತುಂಬ ಕಾಯಿಲೆಗಳು ದೂರ ಆಗುತ್ತೆ ಫ್ರೆಂಡ್ಸ್. ಯಾಕೆಂತಂದರೆ ತಲೆನೋವು ಬರೋದಿಲ್ಲ, ಹೆಡ್ಡೇಕ್ ಅಂದರೆ ನಮಗೆ ಬೇಗ ಕ್ಯೂರ್ ಆಗುತ್ತೆ ಕೂಡ ಯೋಗ ಮಾಡೋದ್ರಿಂದ. ಯಾಕೆಂದರೆ ಯೋಗ ಮಾಡೋದ್ರಿಂದ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ. ನಂತರ ಜ್ವರ ಇರ್ಬೋದು, ಕೆಮ್ಮಿರ್ಬೋದು, ಅಷ್ಟು ಬೇಗ ಬರೋದಿಲ್ಲ. ಸೊ ನಮ್ಮಲ್ಲಿ ಒಂದು ಶಕ್ತಿ ಇದ್ದರೆ, ಒಂದು ಪವರ್ ಇದ್ದರೆ ಯಾವುದೇ ಕಾಯಿಲೆ ಬಂದರೂ ಕೂಡ ಬೇಗ ಕ್ಯೂರ್ ಆಗುತ್ತೆ. ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು 2 ಇಯರ್ಸ್ ಅಷ್ಟೇ ಬಿಟ್ಟಿದ್ದೆ ನಾನು ಯೋಗ. ಬಟ್ ಯೋಗ ಬಿಟ್ಟಿದ್ದಕ್ಕೆ ನನಗೆ ಪ್ರಾಬ್ಲಮ್ಸ್ ತುಂಬ ನಾನು ಇದು ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಪ್ರಾಬ್ಲಮ್ಸ್ ನಾನು ಬಂದಿತ್ತು ಅಂತಲೇ ಹೇಳ್ಬೋದು. ಯೋಗ ಮಾಡಿದಾಗ ನನಗೆ ತುಂಬ ಚೆನ್ನಾಗಿದೆ ಹೆಲ್ತು. 2 ಇಯರ್ಸ್ ಯೋಗ ಬಿಟ್ಟಾಗ ನನಗೆ ತುಂಬ ಪ್ರಾಬ್ಲಮ್ಸ್ ಆಯಿತು. ಅದೇನಂತ ಕೂಡ ನಿಮಗೆ ಬರೋ ವಿಡಿಯೋದಲ್ಲಿ ನನಗೆ ಶೇರ್ ಮಾಡ್ಕೋತೀನಿ. ಬಟ್ ಏನಂತಂದರೆ ಆದಷ್ಟು ಯೋಗ ಸೆಂಟ್ರ್ ಇದ್ದರೆ ದಯವಿಟ್ಟು ನೀವು ಕೂಡ ಯೋಗ ಮಾಡಿ, ಅಥವಾ ಯೂಟ್ಯೂಬಲ್ಲೆಲ್ಲ ಬರುತ್ತೆ ನೋಡಿಕೊಂಡು ಮನೇಲಿ ಕೂಡ ಮಾಡಬಹುದು. ಬಟ್ ಮನೇಲಿ ಮಾಡೋಕ್ಕಿಂತನೂ ನಾವು ಕ್ಲಾಸ್ಗೆ ಹೋದರೆ ನಮ್ಗೆ ಒಳ್ಳೆ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನಾವು ಕ್ಲಾಸ್ಗೆ ಹೋದಾಗ ಸರ್ ನಮಗೆಲ್ಲ, ಸರ್ ಆರ್ ಮೇಡಮ್ ಯಾರೇ ಇರ್ಬೋದು, ನಮಗೆ ಯಾವ್ಯಾವ ರೀತಿ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಮಗೆ ಬ್ರಿಕ್ಸಲ್ಲಿ ಯೋಗ ಮಾಡಿಸ್ತಾರೆ, ಚೇರಲ್ಲಿ ಯೋಗ ಮಾಡಿಸ್ತಾರೆ, ರೋಪಲ್ಲಿ ಯೋಗ ಮಾಡಿಸ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ಸಖತ್ತಾಗಿರುತ್ತೆ ಮಾತ್ರ ಯೋಗ ಮಾಡ್ತಾಯಿದ್ರೆ. ನೀವು ನಂಬಲ್ಲ ಫ್ರೆಂಡ್ಸ್, ನಾನು ಪ್ರತಿ ದಿವಸ ತುಂಬ ಖುಷಿಯಿಂದ ಯೋಗ ಮಾಡ್ತೀನಿ. ಈ ಒಂದು ದಿವಸಕ್ಕಿಂತ ಇನ್ನೊಂದು ದಿವಸಕ್ಕೆ ನಮ್ಮ ಆರೋಗ್ಯ ಹೆಚ್ಚಾಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ನಂತರ ಯೋಗದಿಂದ ನಮಗಾಗುವಂಥ ಒಂದು ಬೆಸ್ಟು ಒಂದು ಒಳ್ಳೆಯ ಕ್ವಾಲಿಟಿ ಅಂತಂದರೆ, ಹೆಲ್ತ್ ಅಂತಂದರೆ, ನಮಗೆ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮ್ ತುಂಬ ಕರೆಕ್ಟಾಗಿ ಆಗುತ್ತೆ. ಏರುಪೇರು ಇರುವಂಥ ಹೆಣ್ಮಕ್ಳು ಯೋಗ ಮಾಡಿ ನೋಡಿ, ಕರೆಕ್ಟಾಗಿ ನೀವು ಮಂತ್ಲಿ ಕರೆಕ್ಟಾಗಿ ನೀವು ನಿಮ್ಮ ಒಂದು ಪೀರಿಯಡ್ಸು ಕರೆಕ್ಟಾಗಿ ಹೆಲ್ದಿಯಾಗಿ ನೀವು ಆರೋಗ್ಯನ ಕಾಪಾಡ್ಕೊಬೋದು ಅಂತಲೇ ಹೇಳ್ತೀನಿ ನಾನು. ತುಂಬಾ ಒಳ್ಳೆಯದು ಯೋಗ ಮಾಡೋದ್ರಿಂದ. ಯೋಗದಲ್ಲಿ ದಪ್ಪ ಸಣ್ಣ ಆಗೋದು ಸೆಕೆಂಡ್ರಿ, ಪ್ಲಸ್ ಫ್ಲೆಕ್ಸಿಬಲ್ ಅಂತೂ ತುಂಬ ಚೆನ್ನಾಗಿರುತ್ತೆ.
ಸೊ ನಾನು ಯೋಗ ಮಾಡಿ ಸಣ್ಣ ಅಂತೂ ಆಗಿಲ್ಲ, ಬಟ್ ನಾರ್ಮಲ್ ನಾನು ಹೆಲ್ದಿಯಾಗಿ ಇದ್ದೀನಿ. ಸೊ ವಾಕಿಂಗಲ್ಲಿ ಯೋಗದಲ್ಲಿ ತುಂಬಾ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಯೋಗ ಬಗ್ಗೆ ಯಾರಿಗೆಲ್ಲ ಗೊತ್ತಿದೆ ಅಂತ ಕೂಡ ನೀವು ನನಗೆ ಕಾಮೆಂಟ್ ಮಾಡ್ಬೋದು ಫ್ರೆಂಡ್ಸ್. ಸೊ ನಂತರ ಇನ್ನೊಂದು ವಿಷಯ ಹೇಳಬೇಕು, ನಮ್ಮ ಹೆಣ್ಮಕ್ಳಿಗೆ ನಾವು ಒಂದೊಂದು ದಿನ ಹೆಣ್ಣಿಗೆ ಆವಾಗಲೇ ಹೇಳಿದೆ, ನಮ್ಮ ಮೈಂಡು ಒಂದೊಂದು ದಿವಸ ಒಂದೊಂದು ಥರ ಥಿಂಕ್ ಮಾಡುತ್ತೆ ಅಂತ. ಸೊ ಅದ್ರಲ್ಲಿ ನಾನು ಒಬ್ಬಳು ಅಂತ ನಿಮಗೆ ಕೂಡ ಹೇಳಿದ್ದೀನಿ. ಮನೆಯಲ್ಲಿದ್ದಾಗ ಏನೋ ಒಂಥರ ಯೋಚನೆಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ ಯೋಚನೆಗಳು. ಬಟ್ ನಾವು ಆಚೆ ಎಲ್ಲಾದರೂ ಬಂದಾಗ ನಮ್ಮ ಮನೆಯನ್ನು ಮರ್ತಿರ್ತೀವಿ ಆಚೆ ಹೋದಾಗ ಅಲ್ವಾ. ಸೊ ಮತ್ತೆ ಮನೆಗೆ ಬಂದಾಗ ಒಂಥರ ನಮಗೆ ರಿಫ್ರೆಶ್ ಆಗುತ್ತೆ, ಅದೊಂದು. ಸೊ ನಂತರ ಇನ್ನೊಂದು ಏನಂದರೆ, ಮನೆ ನೀಟಾಗಿದ್ದರೆ ಅದೊಂದು ಪಾಸಿಟಿವ್ ಅಂತಲೇ ಹೇಳ್ಬೋದು. ಕ್ಲೀನಾಗಿದ್ದರೆ ಮನೆ ನಮ್ಗೆ ಅದೇ ಒಂದು ಹ್ಯಾಪಿನೆಸ್ ಅಂತಲೇ ಹೇಳ್ಬೋದು. ಮನೆ ನಾವು ಸಮ್ಟೈಮ್ಸು ಏನು ನಾವು ಅರೇಂಜ್ ಮಾಡಿಲ್ಲ ಅಂದರೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ. ಮನೆ ನೀಟಾಗಿದ್ದು ನಾವು ಆಚೆ ಬಂದರೆ ಅಂತೂ ನಮಗೆ ಡಬಲ್ ಖುಷಿ ಅಂತಲೇ ಹೇಳ್ಬೋದು. ಆ ಥರ ಇರುತ್ತೆ. ನಾನಂತೂ ಅಷ್ಟೇ, ಯಾವುದೇ ಕ್ಲಾಸ್ಗೆ ಹೋದರೂ ಅಷ್ಟೇ, ಯಾವುದೇ ಊರಿಗೆ ಹೋದರೂ ಅಷ್ಟೇ, ಮನೆ ಕ್ಲೀನ್ ಮಾಡಿ ನಾನು ಪೂಜೆ ಮಾಡಿಬಿಟ್ಟೆ ಯಾವತ್ತೂ ನಾನು ಆಚೆ ಹೋಗೋದು. ಮತ್ತು ಮನೆಗೆ ನಾವು ವಾಪಸ್ ಬಂದು ನೋಡಿದಾಗ ಮನೆ ನೀಟಾಗಿದ್ದರೆ ನಮ್ಗೆ ಅದೇ ಒಂದು ಖುಷಿ ಆಗುತ್ತೆ. ನಾನು ಅದೇ ಥರ ಮಾಡೋದು. ಸೊ ನೆಕ್ಸ್ಟ್ ಇನ್ನೂ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಗೌರಿ ಗಣೇಶ ಹಬ್ಬ ನಾವು ಸಿಂಪಲಾಗೇ ಮಾಡೋಣ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ ಯಾವ ರೀತಿ ಮಾಡ್ತೀವಿ ಅಂತ, ಇನ್ನೂ ಟೈಮ್ ಇದೆ. ಬಟ್ ಈ ಸಾರಿ ಹಬ್ಬಕ್ಕೆ ಕ್ಲೀನಿಂಗ್ ಅಂತ ಏನೂ ಇಲ್ಲ, ವರಮಹಾಲಕ್ಷ್ಮಿ ಹಬ್ಬಕ್ಕೇ. ಸೊ ಎಲ್ಲ ಕಡೆಯಿಂದ ಮೂಲೆಯಿಂದ ಕೆಳಗಡೆ ಮೇಲೆ ಫಸ್ಟ್ ಫ್ಲೋರ್, ಕೆಳಗಡೆ ಕಾರ್ ಪಾರ್ಕಿಂಗ್, ಸೊ ಸ್ಟೇರ್ ಕೇಸ್ ಎಲ್ಲ ಒಂದು ಕಡೆಯಿಂದ ಕ್ಲೀನಾಗಿದೆ. ಸೊ ಇನ್ನೂ ಮಾಮೂಲಿ ಹಬ್ಬ ಮಾಡೋದಷ್ಟೇ ಈ ವರ್ಷ ಗೌರಿ ಗಣೇಶ ಹಬ್ಬಕ್ಕೆ. ಸೊ ಪ್ರತಿ ಹಬ್ಬ ಶ್ರಾವಣ ಮಾಸ ಬಂತು ಅಂತಂದ್ರೇ ನಮಗೆ ಹೆಣ್ಮಕ್ಳಿಗೆ ಒಂದು ಖುಷಿ ಕೊಡುವಂತಹದ್ದೇನೆಂದರೆ ಹಬ್ಬಗಳ ಒಂದು ತಿಂಗಳು ಅಂತಲೇ ಹೇಳ್ಬೋದು ಶ್ರಾವಣ ಮಾಸ. ಸೊ ನಾನು ಪ್ರತಿ ಹಬ್ಬನೂ ಮಾಡ್ತೀನಿ ಫ್ರೆಂಡ್ಸ್, ನಂಗೆ ತುಂಬ ಖುಷಿ ಕೊಡುತ್ತೆ ಮನೆಯಲ್ಲಿ ಹಬ್ಬ ಮಾಡೋದ್ರಿಂದ. ಅತ್ತೆ ಮನೆಯಲ್ಲಿ ಮಾಡುವ ಹಬ್ಬಗಳು ಮಾಡ್ತೀನಿ ನಾನು, ಅಮ್ಮ ಮನೆಯಲ್ಲಿ ಮಾಡುವ ಹಬ್ಬಗಳು ಮಾಡ್ತೀನಿ. ಬಟ್ ಅಮ್ಮ ಮನೆಯಲ್ಲಿ ಜಾಸ್ತಿ ಹಬ್ಬಗಳು ಮಾಡ್ತಾರೆ. ಅತ್ತೆ ಮನೆಯಲ್ಲಿ ಕೂಡ ದಸರಾ ಹಬ್ಬ, ಸೊ ನಂತರ ಯುಗಾದಿ, ವರಮಹಾಲಕ್ಷ್ಮಿ ಚೆನ್ನಾಗಿ ಮಾಡ್ತಾರೆ. ಸೊ ಅಮ್ಮ ಮನೆಯಲ್ಲಿ ಕೂಡ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಹಬ್ಬಗಳು ಮಾಡ್ತೀವಿ. ಬಟ್ ನಾನು ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿಕೊಂಡು ಎಲ್ಲ ಹಬ್ಬಗಳನ್ನು ಮಾಡ್ತೀನಿ, ಅದು ನಂಗೆ ತುಂಬ ಖುಷಿ ಕೊಡುತ್ತೆ. ಸೊ ಇನ್ನು ಶ್ರಾವಣ ಮಾಸದಲ್ಲಿ ಪ್ರತಿ ಶುಕ್ರವಾರ ನಾವು ಶ್ರಾವಣ ಶುಕ್ರವಾರ ನೈವೇದ್ಯಕ್ಕಂತ ಏನೋ ಒಂದು ಮಾಡ್ತಾನೆ ಇರ್ತೀವಿ. ರೆಸಿಪೀಸ್ ನಾನು ಹಾಕ್ತೀನಿ ನೋಡಿ, ಯಾರಿಗಾದ್ರೂ ಬೇಕು ಅಂತಂದರೆ. ಸಿಂಪಲ್ಲಾಗಿ ನಾವು ದೇವರಿಗೆ ನೈವೇದ್ಯ ಯಾವ ರೀತಿ ಮಾಡೋದು ಅಂತ ಕೂಡ ಶುಕ್ರವಾರ ನಾನು ಒಂದು ನೈವೇದ್ಯ ಹಾಕ್ತೀನಿ. ಸಿಂಪಲ್ಲಾಗಿ ಹೆಣ್ಮಕ್ಳಿಗೆ ತುಂಬ ಈಸಿಯಾಗುವಂತಹ ರೆಸಿಪೀಸ್ ಕೂಡ ಹಾಕ್ತೀನಿ ನೋಡಿ. ಸೊ ನಾವಿಲ್ಲಿ ಒಂದು ಶಾಪಿಂಗ್ ಹೋಗಿದ್ವಿ, ವೆಸ್ಟ್ ಕಾರ್ಡ್ ಅಂತ ಏನೋ ಬರುತ್ತೆ, ನಾನು ಅಷ್ಟೊಂದು ಗಮನಿಸಿಲ್ಲ. ಅಲ್ಲಿ ಎಲ್ಲ ಡ್ರೆಸ್ಸಸ್ಸು ತುಂಬ ಚೆನ್ನಾಗಿದೆ ಮತ್ತು ರೀಸನಬಲ್ ರೇಟ್ ಕೂಡ ಇತ್ತು. ನಮಗೆ ಯಾವ ಪ್ರೈಸ್ ಬೇಕು ಆ ಪ್ರೈಸಲ್ಲಿ ಸಿಗುತ್ತೆ. ಇವಾಗ ಇಲ್ಲಿ ನಮ್ಮ ಮನೆ ಸುತ್ತಮುತ್ತ ತುಂಬ ಶಾಪ್ಸ್ ಎಲ್ಲ ತುಂಬ ಓಪನ್ ಆಗಿದೆ. ಸೊ ನಾನು ಆ ಕಡೆ ಮಧ್ಯೆ ಹೋಗಿಲ್ಲ, ಹೋದರೆ ನಿಮಗೆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತಿದ್ದೆ. ಸೊ ಆಚೆ ಹೋದಾಗ ನಾನು ಎಲ್ಲ ವೀಡಿಯೋಸು ಮಾಡ್ತೀನಿ. ತುಂಬ ಜನ ಕೇಳ್ತಾರೆ ಕೂಡ, ಅಕ್ಕ ನೀವು ಆ ಕಡೆ ಹೋದಾಗ ವೀಡಿಯೋಸ್ ಎಲ್ಲ ಮಾಡಿ ನಾವು ನೋಡ್ತೀವಿ, ತುಂಬ ಖುಷಿಯಾಗುತ್ತೆ ಅಂತ. ಪಾಪ ತುಂಬ ನನ್ನ ಪ್ರೀತಿಯ ತಂಗಿಯಂದರು, ನನ್ನ ಪ್ರೀತಿಯ ತಮ್ಮಂದರು ಕೂಡ ಕೇಳ್ತಾರೆ, ಹಾಕಿ ಅಕ್ಕ ಅಂತ. ತುಂಬ ನನಗೆ ಖುಷಿಯಿಂದ, ನನಗೂ ವೀಡಿಯೋ ಮಾಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಸೊ ಮಾಡ್ತೀನಿ, ನಾನು ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದೇ ಇವತ್ತಿನ ಒಂದು ಚಿಕ್ಕ ವಿಡಿಯೋ. ಸೊ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಬೈ ಬಾಯ್.